ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಈಗ ಆಲ್ರೆಡಿ ತಮ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಫೋನ್ಪೇ ಏನಿದು ಕಾಂಟ್ರವರ್ಸಿ. ನನ್ನನ್ನು ಪರ್ಸ್ನಲಿ ಕೇಳೋದಾದ್ರೆ ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದೀನಿ ಫೋನ್ಪೇನ. ಏನಕ್ಕೆ ಡಿಲೀಟ್ ಮಾಡಬೇಕು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಮಗೆ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಆದಷ್ಟು ಬೇಗ ತಲುಪುತ್ತೆ. ಫೋನ್ಪೇನ ಏನಕ್ಕೆ ಡಿಲೀಟ್ ಮಾಡಬೇಕು, ಏನಿದು ಕಾಂಟ್ರವರ್ಸಿ? ಮೊದಲನೇದಾಗಿ ಹೇಳೋದಾದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತ ನಮ್ಮ ಸರ್ಕಾರ ಗಟ್ಟಿಯಾಗಿ ನಿರ್ಧಾರ ತಗೊಂಡಿದೆ. ಆದರೆ ಇಲ್ಲಿ ಕಾಂಟ್ರವರ್ಸಿಗೆ ಮೇಯ್ನು ಪಾಯಿಂಟ್ ಏನಾಗಿದೆ ಅಂತ ಅಂದರೆ, ಈ ಫೋನ್ಪೇ ಕಂಪನಿಯವರು ಇದ್ದಾರಲ್ಲ, ಅವ್ರಿಗೂ ಗಾಂಚಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲೂ ಈ ಫೋನ್ಪೇ CEO ಅದಂತೂ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಮಾಡಿರೋ ಟ್ವೀಟಿಂದನೇ ಇಷ್ಟೆಲ್ಲ ಆಗ್ತಿರೋದು. ಅಲ್ಲ ಗುರು, ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಮೀಸಲಾತಿ ಕೇಳೋದು ಅದು ತಪ್ಪ? ಒಂದು ಭಾಷೆ ಬಗ್ಗೆ ಈ ಥರ ಮಾತಾಡೋದ್ರಿಂದ ಅಲ್ಲಿನ ಜನರಿಗೆ ಯಾವ ಥರ ಮನಸ್ಸಿಗೆ ತಗೊಳ್ತಾರೆ, ಅದು ಹೇಗೆ ಪರಿಣಾಮ ಬೀಳ್ಬೋದು, ಅಲ್ಲಿ ಸ್ವಲ್ಪನೂ ಯೋಚನೆ ಮಾಡಿದೆ ಅನ್ಎಜುಕೇಟೆಡ್ ಥರ ಆ ಥರ ಟ್ವೀಟ್ ಮಾಡಿದಾರಲ್ಲ, ಅವ್ರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಈ ಫೋನ್ಪೇ CEO ಮಾಡಿರೋ ಟ್ವೀಟ್ನ ಹಾಗೆ ನಿಮ್ಮ ಮುಂದೆ ತೋರಿಸ್ತೀನಿ, ಒಂದು ಸಲ ನೋಡ್ಕೊಬಿಡಿ ಏನಂತ ಟ್ವೀಟ್ ಮಾಡಿದ್ದಾರೆ ಅಂತ. ನೋಡಿ ಗುರು, ಕರ್ನಾಟಕದಲ್ಲಿ ಕನ್ನಡಿಗರು ಬರೀ ಕನ್ನಡ ಮಾತ್ರ ಮಾತಾಡ್ತಾರಂತೆ. ಇವ್ರಿಗೆ ಎಲ್ಲೋದ್ರೂ ಕೆಲಸ ಮಾಡೋವಂಥ ಸ್ಕಿಲ್ಸ್ ಇರೋ ಪರ್ಸನ್ಸ್ ಬೇಕಂತೆ. ಅದಕ್ಕೆ ಅದು ಅವ್ರ ಚಾಯ್ಸ್ ಅಂತೆ. ಅದಕ್ಕೆ ಅವ್ರ ಚಾಯ್ಸ್ನ ಅವರು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ವಂತೆ. ಪೀಪಲ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಂತೆ. ಕಾನ್ಸ್ಟಿಟ್ಯೂಷನ್ನು ಅವ್ರಿಗೆ ಯಾರನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ರೈಟ್ಸ್ ಕೊಟ್ಟಿದೆಯಂತೆ. ನೋಡಿ ಹಾಗೆ ಯಾವ ಥರ ಟ್ವೀಟ್ ಮಾಡಿದ್ದಾನೆ ಅಂತ. ಹೀಗೆ ಬಿಟ್ಟರೆ ಇವರೆಲ್ಲ ನಮ್ಮ ತಲೆ ಮೇಲೆ ಕೂತ್ಕೊಬಿಡ್ತಾರೆ. ಈಗಲೇ ಯಾರ್ಯಾರು ಫೋನ್ಪೇನ ಡಿಲೀಟ್ ಮಾಡಿಲ್ವೋ ಅವರೆಲ್ಲ ಫೋನ್ಪೇನ ಡಿಲೀಟ್ ಮಾಡಿ. ನಾನಂತೂ ಆಲ್ರೆಡಿ ಡಿಲೀಟ್ ಮಾಡಾಗಿದೆ. ಬರೀ ಡಿಲೀಟ್ ಮಾಡೋದಲ್ಲ, ಬಿಸಿ ಮುಟ್ಟುತ್ತೆ, ಸ್ವಲ್ಪ ಜಾಸ್ತಿನೇ ಮುಟ್ಲಿ, ಪ್ಲೇಸ್ಟೋರ್ಗೆ ಹೋಗಿ ರಿವ್ಯೂನ ಕೊಟ್ಟು ಡಿಲೀಟ್ ಮಾಡಿ. ಕನ್ನಡಿಗರಂದ್ರೇನು, ಕನ್ನಡಿಗರ ಗತ್ತು ಎಂಥದ್ದು ಅಂತ. ಅವರಿಂದ ನಾವಲ್ಲ, ನಮ್ಮಿಂದ ಅವ್ರು ಬಂದು ಇಲ್ಲಿ ದುಡ್ಕೊಂಡು ತಿಂತಾ ಇರೋದು. ನಾವು ಜಾಗ ಮಾಡಿಕೊಟ್ಟಿರೋದಕ್ಕೇ ಬಂದು ತಲೆ ಮೇಲೆ ಕುತ್ಕೊಬಿಡ್ತಾರೆ. ಮುಂದೊಂದು ದಿನ ಕರ್ನಾಟಕನೇ ಬರ್ಕೊಡಿ ಅಂತಲೂ ಕೇಳಿದ್ರು ಏನು ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ನಾವು ಇಷ್ಟಕ್ಕೆ ಸುಮ್ಮನೆ ಆಗೋದು ಬೇಡ. ಎಲ್ಲರೂ ಈಗಲೇ ಫೋನ್ಪೇನ ಹೋಗಿ ಡಿಲೀಟ್ ಮಾಡಿ ಬಿಸಾಕಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಸಿಗೋಣ.